ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಬಂದಿದ್ದೇನೆ. ಇವತ್ತೇನಪ್ಪ ಅಂತಂದರೆ ನನ್ನ ವರ್ಕ್ನ ಕೊನೆಯ ದಿನ ಆ್ಯಂಡ್ ಮಂಗಳೂರಿನಲ್ಲಿ ಕೊನೆಯ ದಿನ ಅಂತಲೇ ಹೇಳ್ಬೋದು, ಲಾಸ್ಟ್ ಡೇ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ನಾನು ನನ್ನ ಕೊಲೀಗ್ಸ್ 3 ಜನ ಸೇರಿಕೊಂಡು ನೈಟ್ ಔಟ್ ಅಂದರೆ ಪಾರ್ಟಿ ಮಾಡೋಣ, ಲೈಕ್ ಊಟ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ಇಲ್ಲಿ ನನ್ನ ಜಾಯ್ಸ್ಗೋಸ್ಕರ ಅಂದರೆ ನನ್ನ ಕೊಲೀಗ್ಸ್ ಜಾಯ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಒಬ್ಬರು ಕ್ಲೈಂಟ್ ಇದ್ರು. ಸೊ ಆಲ್ರೆಡಿ 7 o'clock ಆಗಿದೆ, ನಾವು 7:30ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವ್ರಿಗೆ ಸ್ಟಿಲ್ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ವೆಯ್ಟ್ ಮಾಡ್ತಾ ಟೈಮಲ್ಲಿ ನನಗೆ ಸಿಕ್ಕಂಥ ಇದು ಕ್ಯಾಪ್ಚರ್ ಇದು. ಸೊ ನಾಯಿಗಳು ಎಲ್ಲಿದ್ರು ಎಲ್ಲಿದ್ರು ಅವ್ರು ನಿಯತ್ತಾಗಿ ಅವರು ಕೆಲಸ ಮಾಡಿಕೊಂಡು ಆ್ಯಂಡ್ ಅವ್ರು ಒಂದು ಸಲ ಅವ್ರಿಗೆ ಪರಿಚಯ ರೆಸೋಕು ಯಾವತ್ತೂ ಮರೆಯಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇವಾಗ ಬಂದಿರುವಂಥ ಕೆಫೆ ನೇಮ್ ಬಂದುಬಿಟ್ಟು ಕುಡ್ಲ ಕೆಫೆ ಅಂತ. ಸೊ ಅಲ್ಲಿ ನಾವು 3 ಜನ ಬಂದ್ವಿ, ಇಲ್ಲ ರೆಡಿಯಾಗಿ ಬಂದ್ವಿ. ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೋಡಿ, ಲವ್ ಅಟ್ ಫಸ್ಟ್ ಬೈಟ್ ಅಂತ. ಫಸ್ಟ್ ಬೈಟ್ನಲ್ಲಿ ನಾವು ಲವ್ನ ನೋಡ್ತಾರೆ ಅಂತ ಅದನ್ನು ಜಾಯ್ಸ್ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಕ್ಚುಲಿ ಈ ಕೆಫೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಲೋಕೇಶ್ವರಿ ಅವರು ಇದು ನನ್ನ ಇವತ್ತಿನ ಔಟ್ಫಿಟ್ ಆಗಿದೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಕುಡ್ಲ ಕೆಫೆ ಅಂತಲೇ ಫೇಮಸ್ ಆಗಿದೆ. ಸೊ ಮಂಗಳೂರಿನಲ್ಲಿರುವಂಥ ಈ ಕೆಫೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಇಂಟೀರಿಯರ್ ಡಿಸೈನ್ ಎಲ್ಲ ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಇವಾಗ ನಾವು ಏನು ಆರ್ಡ್ರ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದೇನಪ್ಪ ಅಂತಂದರೆ ಒಂದು ಗೋಬಿ ಮಂಚೂರಿ ಮಾಡಿದ್ವಿ. ಅದು ಅಷ್ಟೊಂದು ಫುಡ್ಡು ಓಕೆ ಪರವಾಗಿಲ್ಲ, ಅಷ್ಟೊಂದು ಚೆನ್ನಾಗಿರಲಿಲ್ಲ ನೋಡಿ. ಇಲ್ಲಿದು ಗೋಬಿ ಮಂಚೂರಿ ಕೊಡೋಕ್ಕೆ ತುಂಬ ಹೊತ್ತು ಅಂದರೆ ತುಂಬ ಟೈಮ್ ತೊಗೊಂಡ್ರು. ಯಾಕೆಂದರೆ ಅಲ್ಲಿ ಒಬ್ಬರೇ ಇದ್ರಿಂದ ಎಷ್ಟೋ ತನಕ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾವು ಸೋಡಾ ಜ್ಯೂಸ್ ತೊಗೊಂಡ್ವಿ, ಲೈಮ್ ಸೋಡಾ ತೊಗೊಂಡ್ವಿ. ಸೊ 2 ತೊಗೊಂಡು ಸಾಕಾಯಿತು. ಫುಡ್ಡೇನು ಅಷ್ಟು ಒಳ್ಳೇದಿರಲಿಲ್ಲ, ಬಟ್ ಓಕೆ ತಿನ್ಬೋದಿತ್ತು. ಬಟ್ ಯಾಕೆಂದರೆ ಒಬ್ಬರೇ ಇರೋದ್ರಿಂದ ತುಂಬ ಲೇಟಾಗಿ ಕೊಡ್ತಿದ್ರು. ಸೊ ನೆಕ್ಸ್ಟ್ ಒಂದು ನೂಡಲ್ಸ್ನ ನಾವು ಆರ್ಡ್ರ್ ಮಾಡಿದ್ವಿ. ನೂಡಲ್ಸ್ ಓಕೆ ನಾನು 50-50 ಕೊಡ್ಬೋದು ರೇಟಿಂಗ್ಸ, ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸೊ ಆಲ್ರೆಡಿ ಆಯಿತು, ನಾವು ಎಲ್ಲ ತಿಂದ್ವಿ. ಆಲ್ಮೋಸ್ಟ್ ಏನು ಜಾಸ್ತಿ ತಗೊಳ್ಲಿಲ್ಲ, ಯಾಕೆಂದರೆ ಅವರಿಬ್ಬರಿಗೂ ಹೊಟ್ಟೆ ಫುಲ್ಲಾಗಿತ್ತು. ನೆಕ್ಸ್ಟ್ ಹೊರಟ್ವಿ, ಬಿಲ್ ಪೇ ಮಾಡಿಬಿಟ್ಟು ಹೊರಡೋಣ ಇನ್ನೇನು. ಆ್ಯಂಡ್ ಏನಪ್ಪ ಅಂತಂದರೆ ಮಳೆ ಬೇರೆ ಇತ್ತು. ಸೊ ಬೇಗನೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಇವತ್ತಿನ ಕಂಟೆಂಟ್ ಇದಾಗಿತ್ತು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡಿ ಆ್ಯಂಡ್ ಪ್ರೀವಿಯಸ್ ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.